ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖಾಂತರ ಶೂನ್ಯ ಬಡ್ಡಿ ದರದಲ್ಲಿ 36,756 ರೈತರಿಗೆ 8,30,32,000 ಅಲ್ಪಾವಧಿ ಬೆಳೆ ಸಾಲ ವಿತರಣೆ ಮಾಡಲಾಗಿದೆ ಎಂದು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷ ಕೊಂಡಂದೇರ ಬಾಣ್ ಗಣಪತಿ ಸ್ಪಷ್ಟಪಡಿಸಿದರು. ಇತ್ತೀಚೆಗೆ ಕೊಡಗು ಏಕೀಕರಣ ರಂಗ ಸಂಘಟನೆಯ ಪ್ರಮುಖರು ಮಾಹಿತಿ ಕೊರತೆಯಿಂದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇದು ಸರಿಯಲ್ಲ ಎಂದ ಅವರು, ಜಿಲ್ಲೆಯ ರೈತರ ಸಮಗ್ರ ಕೃಷಿ ಅಭಿವೃದ್ಧಿಗೆ ಬ್ಯಾಂಕ್ ಪ್ರೋತ್ಸಾಹ ನೀಡುತ್ತಿದೆ. 2024-25ನೇ ಸಾಲಿನಲ್ಲಿ ಡಿಸಿಸಿ ಬ್ಯಾಂಕ್ನಿಂದ 39,390 ರೈತರಿಗೆ 1,66,47,000 ಎನ್ಸಿಎಲ್ ಮಂಜೂರಾಗಿತ್ತು. ಈ ಪೈಕಿ ಶೂನ್ಯ ಬಡ್ಡಿ ದರದಲ್ಲಿ 36,756 ರೈತರಿಗೆ 8,30,32,000 ರೂಗಳನ್ನು ರೈತರಿಗೆ ಸಾಲ ವಿತರಿಸಲಾಗಿದೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಜಿಲ್ಲೆಯಲ್ಲಿ ಜಮಾ ಸಮಸ್ಯೆ, ಪೌತಿ ಖಾತೆ ನ್ಯೂನ್ಯತೆಯಿಂದ ಸಾಲ ಪಡೆಯಲು ರೈತರು ವಿಫಲರಾಗುತ್ತಿದ್ದಾರೆ ಹೊರತುಪಡಿಸಿ ಬ್ಯಾಂಕ್ನ ನಿಯಮದಿಂದಲ್ಲ. ಇದನ್ನು ಕಂದಾಯ ಇಲಾಖೆ ಮೊದಲು ಸರಿಪಡಿಸಬೇಕು ಎಂದ ಅವರು, ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರದಿಂದ ವಿಶೇಷ ಅಧಿಕಾರಿಯನ್ನು ನೇಮಿಸಬೇಕು. ಶಾಸಕರು, ರೈತರು, ವಿವಿಧ ಸಂಘಟನೆಗಳ ಮುಖಂಡರೊಂದಿಗೆ ಸಮಿತಿ ರಚಿಸಿ ಸರ್ಕಾರದ ಗಮನ ಸೆಳೆಯುವ ಕೆಲಸವಾಗಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ಹರೀಶ್ ಪೂವಯ್ಯ, ನಿರ್ದೇಶಕರಾದ ಟಿಆರ್ ಶರವಣಕುಮಾರ್, ಕಿಲನ್ ಗಣಪತಿ, ಎಚ್ಕೆ ಮಾದಪ್ಪ, ಹೊಸೂರು ಸತೀಶ್ ಕುಮಾರ್ ಉಪಸ್ಥಿತರಿದ್ದರು. 36,756 ರೈತರು ಮಾತ್ರ ಸಾಲವನ್ನು ಪಡೆದಿದ್ದಾರೆ. ಕಾರಣ ಏನಂದರೆ ಕೊಡಗಿನಲ್ಲಿರುವಂತಹ ಇವತ್ತು ಜಮಾ ಸಮಸ್ಯೆ ಇರ್ಬೋದು, ಸಾಗು ಮಾಡಿ ಇರ್ಬೋದು, ಅಥವಾ ಪಟ್ಟೆದಾರ ಇರ್ಬೋದು, ಪೌತಿ ಖಾತೆ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತ ನ್ಯೂನತೆಗಳಿಂದ ರೈತರು ಸಾಲ ಪಡೆಯಲು ವಿಫಲರಾಗಿದ್ದಾರೆ ಹೊರತು ಯಾವುದೇ ಒಂದು ಸಹಕಾರ ಸಂಘವಾಗಲಿ ಅಥವಾ ಡಿಸಿಸಿ ಬ್ಯಾಂಕ್ ಆಗಲಿ ಇದಕ್ಕೆ ಹೊಣೆಯಾಗಲಿ. ನಾನಿವತ್ತು ನಮ್ಮ ಆಡಳಿತ ಮಂಡಳಿ ಪರವಾಗಿ ನಾನು ಮಾತಾಡ್ತೇನೆ ಅಂದರೆ, ಈ ಏನು ಕೊಡಗಿನಲ್ಲಿ ಇರುವಂತಹ ಜಮಾಟೆ ನೀರು ಇರ್ಬೋದು, ಬೇರೆ ಬೇರೆ ತರಿ ಭೂಮಿ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಯವರು ಮತ್ತು ತಹಶೀಲ್ದಾರರು ಮತ್ತು ಏನು ನಮ್ಮ ಸರ್ವೆ ಇಲಾಖೆಯವರು ಮತ್ತು ಸರ್ಕಾರ, ಇವತ್ತು ಯಾವ ಸರ್ಕಾರ ಇದೆ, ರೆವಿನ್ಯೂ ಕಂದಾಯ ಇಲಾಖೆಯವರು ಇದನ್ನ ಮುತುವರ್ಜಿ ವಹಿಸಿ ಇದನ್ನ ಮಾಡಬೇಕು. ಆದರೆ ಕರೆಯುವ ಕಾರಣ ಏನಂದರೆ, ಕಳೆದ 2-3 ತಿಂಗಳಿಂದ ಡಿಸಿಸಿ ಬ್ಯಾಂಕ್ಗಳು ಮತ್ತು ಸಹಕಾರ ಸಂಘಗಳಿಂದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ವಂಚನೆ ಆಗ್ತಾ ಉಂಟು. ಡಿಸಿಸಿ ಬ್ಯಾಂಕು ಮತ್ತು ಸಹಕಾರ ಸಂಘಗಳು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡುವಂಥ ಸಾಲಗಳ ರೂಪದಲ್ಲಿ ರೈತರಿಗೆ ವಂಚನೆ ಮಾಡ್ತಾ ಇದ್ದಾರೆ ಹೇಳಿ ಮೊನ್ನೆ ಕೊಡಗು ಏಕೀಕರಣ ರಂಗದವರು ದಿನಾಂಕ 27ರಂದು ಒಂದು ಪತ್ರಿಕಾ ಗೋಷ್ಠಿಯನ್ನು ನಡೆಸಿ ಶಕ್ತಿ ಪತ್ರಿಕೆಯಲ್ಲಿ ಮತ್ತು ಬೇರೆ ಬೇರೆ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ಆಧರಿಸಿದ್ವಿ. ಅದೇ ರೀತಿ ಮೀಡಿಯಾದಲ್ಲೂ ಸ್ವತಃ ಡಿಸಿಸಿ ಬ್ಯಾಂಕ್ ಮತ್ತು ಸಹಕಾರ ಸಂಘಗಳು ರೈತರಿಗೆ ವಂಚನೆ ಮಾಡುವುದರ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತೇವೆ ಎಂಬ ಆಶೆಯನ್ನು ತೋರಿಸಿ ಮುಂದಿನ ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡು ಮುಂದಿನ ವರ್ಷದಲ್ಲಿ 10.25% ಬಡ್ಡಿಯನ್ನು ವಸೂಲಾತಿ ಮಾಡುವುದು ಅದು ಕಾನೂನು ಬಾಹಿರ ಹಾಗೂ ಏನು ಪ್ರೈವೇಟ್ ಲೇವಾದೇವಿದಾರರಿಗೆ ಸರಿಸಮಾನವಾಗಿ ಒಂದು ಸಹಕಾರ ಬ್ಯಾಂಕ್ ಮತ್ತು ಸಹಕಾರ ಸಂಘಗಳನ್ನು ತುಲನೆ ಮಾಡಿ ನಿಂದಿಸುವಂಥ ಒಂದು ಪತ್ರಿಕಾ ವರದಿಯನ್ನು ನಾವು ಆಧರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುತ್ತಿದ್ದೇವೆ. ನಾನು ಸ್ವತಃ ಆ ಏನು ಏಕೀಕರಣ ರಂಗದ ಪ್ರಮುಖರೊಂದಿಗೆ ದೂರವಾಣಿ ಮುಖಾಂತರ ಚರ್ಚಿಸಿ ನೀವೇ ಅದಕ್ಕೆ ಒಂದು ವೇದಿಕೆಯನ್ನು ಕಂಡುಹಿಡಿದು ನಿನ್ನೆ ಮಂಗಳವಾರ ಪತ್ರಿಕಾ ಭವನದಲ್ಲಿ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ನಾವು ಡಿಸಿಸಿ ಬ್ಯಾಂಕ್ ವತಿಯಿಂದ ಹೀಗೆ ಪತ್ರಿಕೆ ಹಾಗೂ ಮಾಧ್ಯಮದ ಮೂಲಕ ಕೊಡಗಿನ ಜನರಿಗೆ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇರುವಂಥ ಏನು ವ್ಯವಸ್ಥೆಗಳ ಬಗ್ಗೆ ತಿಳುವಳಿಕೆ ಕೊಡ್ತೀನಿ, ನೀವು ಮಾಡಿ ಹೇಳೋದಕ್ಕೆ ಅವರು ಮಾಡಲಿಲ್ಲ. ಆದ್ದರಿಂದ ನಾವು ನಮ್ಮ ಬ್ಯಾಂಕಿನ ವತಿಯಿಂದಲೇ ಏನು ಇವತ್ತು ಕೊಡಗು ಡಿಸಿಸಿ ಬ್ಯಾಂಕ್ ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಸುಮಾರು 74 ಕೃಷಿ ಪತ್ತಿನ ಸಹಕಾರ ಸಂಘಗಳು ಬಹಳ ವ್ಯವಸ್ಥಿತವಾಗಿ ಹಿಂದಿನ ಹಿರಿಯ ಚೇತನಗಳು ಹಾಕಿಕೊಡುವ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಕೊಡಗು ಸಹಕಾರ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದರೆ ವಿನಾಕಾರಣ ವಸ್ತುಸ್ಥಿತಿಯನ್ನು ತಿಳಿಯದೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಕೆಲವು ಅವರ ದಾಖಲಾತಿ ಸರಿ ಇಲ್ಲದೆ ಸಾಲ ಪಡೆಯಲು ವಿಫಲರಾದಂಥ ರೈತರು ಸ್ವತಃ ಇದರಲ್ಲಿ ಗೊಂದಲಕ್ಕೀಡಾಗಿದ್ದಾರೆ. ಆ ಗೊಂದಲದ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಯಾರ ಮೇಲೆ ಇದು ಆರೋಪ ಪ್ರತ್ಯಾರೋಪನಲ್ಲ. ಕೊಡಗು ಜಿಲ್ಲೆಯ ರೈತರಿಗೆ ಅಂದರೆ ನಾವು ಸುಮಾರು ಕೊಡಗು ಜಿಲ್ಲೆಯಲ್ಲಿರುವ ಸುಮಾರು 39,390 ರೈತರಿಗೆ ನಾವು 1,006 ಕೋಟಿಯಷ್ಟು ನಾವು ಮಿತಿ ಮಂಜೂರಾತಿ ತಕ್ತೆಯನ್ನು ನಾವು ಡಿಸಿಸಿ ಬ್ಯಾಂಕಿನ ವತಿಯಿಂದ ಮಂಜೂರಾತಿ ಕೊಟ್ಟಿದ್ದೀವಿ. ಅದರಲ್ಲಿ ಈ ಪೈಕಿ 36,756 ಜನರಿಗೆ ಇವತ್ತು 830.32 ಕೋಟಿಯಷ್ಟು ಅಲ್ಪಾವಧಿ ಕೃಷಿ ಆಧಾರಿತ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದೀವಿ. ಈ ಸಾಲ ಕೊಡುವಂಥ ಸಂದರ್ಭದಲ್ಲಿ ಇವತ್ತೇನು
830.32 ಕೋಟಿಯಲ್ಲಿ ಸುಮಾರು 724 ಕೋಟಿಯಷ್ಟು ಹಣ ಕೊಡಗು ಡಿಸಿಸಿ ಬ್ಯಾಂಕ್ ಮತ್ತು ಕೊಡಗಿನಲ್ಲಿರುವಂಥ ಸಹಕಾರ ಸಂಘಗಳ ಸ್ವಂತ ಬಂಡವಾಳದಿಂದ ಕೊಟ್ಟಂಥ ಸಾಲ. ಇವತ್ತು ಇಡೀ ಕೊಡಗಿನಲ್ಲಿರುವಂಥ ರೈತರಿಗೆ ಗೊತ್ತುಂಟೋ ಗೊತ್ತಿಲ್ಲ ಅಥವಾ ವ್ಯವಸ್ಥಾಪಕರಿಗಾಗಲಿ ಅಥವಾ ಬೇರೆ ಬೇರೆ ನಮ್ಮ ಜನರಿಗಾಗಲಿ ಗೊತ್ತಿಲ್ಲ. ಇವತ್ತು ನಬಾರ್ಡ್ ಅವರು ನಮಗೆ ಈ 830 ಕೋಟಿ ಸಾಲದ ಹೊರಬಾಕಿ ಏನು ನಿಂತಿದೆ ಅದಕ್ಕೆ ಅವರು ನಮಗೆ ಕೊಟ್ಟಂಥ ಸಾಲ ಕಳೆದ ಅವಧಿಯಲ್ಲಿ ಬರೀ 105 ಕೋಟಿ ಮಾತ್ರ ರಿಫೈನಾನ್ಸ್ ಅಂದರೆ ಪುನರುದ್ಧರಣ ಫೈನಾನ್ಸ್ ಅನ್ನು ಅವ್ರು ಮಾಡಿದ್ದಾರೆ.